ಹಾಯ್, ನನ್ನ ಹೆಸರು ಖುಷಿ ಅಂತ, ಮಂಗಳೂರಿಂದ ಬಂದಿರೋದು. ಸೊ ನಾನು ಸರ್ ಕ್ಲಾಸ್ನ ಇದು 2 ಕ್ಲಾಸು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿರೋದು. ಮತ್ತು ಆನ್ಲೈನ್ ಕ್ಲಾಸ್ ಎಲ್ಲ ಕ್ಲಾಸು ಅಟೆಂಡ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ಖುಷಿ ಇತ್ತು, ಮತ್ತು ಮನಸ್ಸಿಂದ ಸ್ವಲ್ಪ ಖುಷಿ ಕಡಿಮೆ ಇತ್ತು. ಸೊ ಸರ್ ಕ್ಲಾಸ್ನ ಅಟೆಂಡ್ ಮಾಡಿ ಸೊ ಫುಲ್ಫಿಲ್ ಆಯಿತು. ಸೊ ಮನಸ್ಸಿಂದ ಮೈಂಡಿಂದ ಎಲ್ಲ ಖುಷಿ ಆಗಿದ್ದೀನಿ. ಕ್ಲಾಸ್ ಅಂತೂ ನಿಜ ಸಕ್ಕತ್ತಾಗಿರುತ್ತೆ. ಇಲ್ಲಿ ಹೇಳೋದ್ಕಿಂತ ಕ್ಲಾಸಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು. I am Dr. Shantaraman. I am a cancer specialist. I am practicing in Bangalore. And this is Srinath program. I have waited for more than 2 months to attend this. And after coming over here, I am seeing, in my lifetime, first time I am seeing a very much extraordinary person who has huge knowledge and very much simplicity and a very less amount he charges, and he gives enormous knowledge so that we can use it for the good purpose for the society. And as far as my concern, I will use this for my patients. So I am very much thankful to him. And I would like to attend some more sessions whenever it is possible in Bangalore. Thank you, sir. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮತಾ ಅಂತ ಹೇಳಿ. ಈಗ ನಾನು ಜಸ್ಟ್ ಮೆಡಿಟೇಷನ್ ಫೀಲ್ಡಿಗೆ ಬಂದು ಜಸ್ಟ್ ಒಂದು 6 months ಆಯ್ತಷ್ಟೇ. ನಾನು ತುಂಬ ಕೋರ್ಸಸ್ ಕಲ್ತಿದ್ದೀನಿ, ಬಟ್ ಅವೆಲ್ಲ ಒಂದು ಸೈಡಿಗೆ ಇಟ್ಟರೆ ಇವತ್ತಿಂದು ನಡೆದಿರೋ ಪ್ರೋಗ್ರಾಮ್ ಮಾತ್ರ ಎಕ್ಸಲೆಂಟು. ಇದನ್ನ ಇನ್ನೊಂದು ಮಾತಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಜಸ್ಟ್ ನಮ್ಮ ಕಾನ್ಷಿಯಸ್ ಆಗಲಿ ಸಬ್ ಕಾನ್ಷಿಯಸ್ ಅಲ್ಲಿ ಹೇಗೆ ವರ್ಕ್ ಮಾಡೋದು ಅನ್ನೋದು ಸರ್ ವಿತ್ ಎಕ್ಸಾಂಪಲ್ಲು ನಮ್ಮ ಮೇಲೇನೆ ಪ್ರಯೋಗಗಳು ಮಾಡಿ ಲೈವ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಇದನ್ನ ಹೇಳೋದ್ಕಿನ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದ್ಸರಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನಾವು ಹೇಳೋದಲ್ಲ, ನೀವೇ ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಇದು ಪ್ರೋಗ್ರಾಮು. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನನ್ನ ಹೆಸರು ಹನುಮಂತಪ್ಪ ಅಂದ್ಬಿಟ್ಟು, ನಾನು ಬಿಜಾಪುರಿಂದ ಬಂದಿರೋದು. ಸರ್ ನಾನು 4 ಕ್ಲಾಸ್ಗಳ ಅಟೆಂಡ್ ಮಾಡಿದ್ದೀನಿ ಈಗ. ಆದ್ರೆ ಪ್ರತಿ ಒಂದು ಕ್ಲಾಸಿಗೂ ನನಗೇನು ಅನ್ನಿಸ್ತೈತೆ, ಇವತ್ತೊಂದು ಬೇರೆ ಏನೋ ತಿಳ್ಕೊಂಡ ಅಂತ. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಇನ್ನೊಂದು ಥರ ಏನೋ ಮತ್ತೊಂದು ತಿಳಿದೈತೆ. ಅದು ಸರ್ ಅನ್ನೋದೈತಲ್ಲ, ಈಗ ಶ್ರೀನಾಥ್ ಶೆಟ್ಟಿ ಸರ್ ಅಂತ ಒಂದು ಸಾಗರ ಇದ್ದಂಗೆ ಸರ್ ಅವರು. ಇವಾಗ ಕರ್ನಾಟಕದಲ್ಲಿ ನನಗೇನು ಹೇಳಬೇಕು ಗೊತ್ತಾಗಂಗಿಲ್ಲ. ಆದ್ರೆ ಅಷ್ಟು ಜ್ಞಾನದ ಭಂಡಾರ. ಆದ್ರೆ ನನಗೊಂದು ಖುಷಿ ಏನಿದೆ, ಇಂಥವ್ರ ಶಿಷ್ಯ ಆಗೋಕೆ ನಾವು ಲಾಯಕ್ ಇದ್ದೀವ. ಆದ್ರೆ ನನಗೂ ಒಂದು ಇಂಥ ಚಾನ್ಸ್ ಸಿಗ್ತಾ ಅನ್ನೋದೇ ನನಗೊಂದು ಇದು. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ದೇವರನ್ನು ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದ್ದೇ ಬೇರೆ, ಆದ್ರೆ ನಿಜವಾಗ್ಲೂ ಇರುವುದೇ ಬೇರೆ. ಯಾವುದು ಗಣಪತಿ ಹೆಂಗೆ ಹುಟ್ಟಿದ, ಶ್ರೀದೇವಿ ಅಂದ್ರೆ ಯಾರು, ಈಗ ನಾವು ಯಾವ ಎನರ್ಜಿ ಜೊತೆ ಹೆಂಗೆ ಕನೆಕ್ಟ್ ಆಗೋದು ಇಲ್ಲ. ನಾವು ಎಲ್ಲರೂ ಈ 140 ಕೋಟಿ ಜನಸಂಖ್ಯೆ ಏನಿದೆ, ನಾವೊಂಥರ ಯಾರೇ ತಿಳ್ಕೊಂಡಿದ್ದು. ಆದ್ರೆ ನಾವು ಎಲ್ಲರೂ ಈ ವಿಶ್ವದ ಜನರೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಅಂದಾಗ, ಅದು ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತು. ಆದ್ರೆ ಫಸ್ಟಿಗೆ ಏನು ಅನ್ಸತ್ತ, ಅವ್ರು ಬೇರೆ ನಾವು ಬೇರೆ ರೀ, ಅದೇನು ಹಂಗಿಲ್ಲ. ಈ ಎಷ್ಟು ಒಳಗಡೆ ಹೋಗ್ತೀವಲ್ಲ, ಇಲ್ಲಿ ಅವ್ರ ಕೈಯಾಗಿ ಎಷ್ಟು ಪಳಗ್ತೀವಲ್ಲ, ಅಷ್ಟು ಸುಟ್ಟಟ್ಟು ಎಷ್ಟು ಬಂಗಾರ ಆಗತ್ತಲ್ಲ. ಹಂಗೆ ನಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಾಯುತಕ ಅವರ ಶಿಷ್ಯ ಆಗಿರಾಕ ನಾ ಆಶಿಸ್ತೀನಿ ಸರ್. ನಮಸ್ತೆ. ಹಿಪ್ನೋಟಿಸ್ ಬಗ್ಗೆ ನಾನು ಮೊದಲೇ ಕೇಳಿದ್ದೆ ಸರ್, ಅವರ ವಿಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ. ಮತ್ತು ಶ್ರೀವಿದ್ಯಾ ಸಾರ ಗ್ರೂಪಲ್ಲಿ ಕೂಡ ಅದಕ್ಕೆ ಸೇರಿದ್ದೆ. ಅದರ ಒಂದಷ್ಟು ಅನುಭವಗಳು, ಅದರ ಹಿನ್ನೆಲೆಯಿಂದ ನನಗೆ ಬರಬೇಕು ಅಂತ ಅನಿಸ್ತು. ಹಾಗೆ ಇಲ್ಲಿ ಒಂದು ಅಂದರೆ ಅದು ರೋಮಾಂಚನ ಆಗುತ್ತೆ. ನನ್ನನ್ನು ನಾನು ಕಂಡುಕೊಳ್ಬೇಕು ಅಂತ ಹೇಳುವಂಥ ಮೇನ್ ಇಂಟೆನ್ಷನು ಅದು. ಒಂದರ್ಥದಲ್ಲಿ ನನಗೆ ಒಂದು ಅನುಭವಕ್ಕೆ ಬಂದಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಅದು ವಿಷಯಗಳು ನಾವು ನಮ್ಮ ಲೈಫಲ್ಲಿ ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ.
ಕೆಲವರಿಗೆ ಅದು ಫೀಲಿಂಗ್ ಹೊರಗೆ ಬರ್ಬೋದು. ನನ್ನ ಅನುಭವದಲ್ಲಿ ಲೈಟಾಗಿ ಒಂದು ಫೀಲಿಂಗ್ಸ್ ವೈಬ್ರೇಷನ್ ಆದರೂ ಎಂತಾದರೂ ಕೂಡ, ನಾನು ದೇವಸ್ಥಾನದಲ್ಲಿ ಅರ್ಚಕನಾಗಿರೋದು ಆ ಕಾರಣದಿಂದ ಇರ್ಬೋದೇ ಏನೋ ಗೊತ್ತಿಲ್ಲ. ಬಟ್ ಏನೋ ಒಂದು ಆ ಒಂದು ಶರೀರದಲ್ಲಿ ಒಂದು ಹೊಸತನ ನನಗೆ ಬನ್ನಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಷ್ಟೇ. ಅವರವರಿಗೆ ಅವರವರ ಅನುಭವಗಳು ಇದಾಗುತ್ತೆ. ಹಾಗೆ ಸರ್ಗೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ಅಂದ್ರೆ ತುಂಬಾ ನನ್ಗೆ ಈಗ ತುಂಬಾ ಖುಷಿ ಇದೆ. ಖುಷಿಯಲ್ಲಿ ಒಂದು ತರ ಎಮೋಷನ್ ಆಗ್ತಾ ಇದೆ. ನನ್ನ ಒಂದೇ ಒಂದು ಕೇಳಿದ್, ನನ್ನ ಮಗಳಿಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಹೇಳಿ. ನಾನು ಫಸ್ಟ್ ಕ್ಲಾಸಿಗೆ ಬಂದು 1 month ಅಲ್ಲಿ ಅವಳು ಒಳ್ಳೆ ಕೆಲಸ, ಮನೆ ಹತ್ರನೇ 10 minutes ಅಲ್ಲಿ ಹೋಗಿ ಬರುವಂತ ಒಂದು ಕೆಲಸ ಸಿಕ್ಕಿತ್ತು. ಅದರಿಂದ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬಂತು. ಇವರ ಇದು ಹಿಪ್ನೋಟಿಸಮ್ ಇದು ಎಲ್ಲ ಇದರಿಂದ ತುಂಬಾ ನಮಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಮನಸ್ಸಿಗೆ ಬಂತು ನನಗೆ. ಸೊ ನಾನು ಈಗ ಅವ್ರು ಹೇಗೆ ಹೇಳಿದ್ದಾರೆ ಅದೇ ತರ ನಾನು ಡೈಲಿ ಮಾಡ್ತಾ ಇದ್ದೇನೆ. ನನಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸಾಕಾ? ನನ್ನ ಹೆಸರು ಪದ್ಮಜಾ ಅಂತ. ನಾನು ಬೆಂಗಳೂರಿನಿಂದ ಬಂದಿರೋದು. ನಾನು ಆನ್ಲೈನ್ ವಿದ್ಯಾಸಾರ ಕ್ಲಾಸ್ ಸಹ ತಗೊಂಡಿದ್ದೆ ಗುರುಗಳ ಹತ್ರ. ಗುರುಗಳ ಬಗ್ಗೆ ಹೇಳಬೇಕಂತಂದರೆ, ನಾನು ಇದ್ರಿಗಿಂತ ಮುಂಚೆ ಒಂದು ಮೈಂಡ್ ಮೆಕ್ಯಾನಿಸಮ್ದು ಹಿಪ್ನೋಸಿಸ್ ಕ್ಲಾಸು ಸಹ ಅಟೆಂಡ್ ಮಾಡಿದ್ದೇನೆ. ಅಂದರೆ ಇದು ಒಂಥರ ತುಂಬ ಒಂದು ವಿಚಿತ್ರವಾದಂತಹ ಅನುಭವ. ಅಂದರೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ, ಅಂದರೆ ಬರೀ ಓನ್ಲಿ ಫಾರ್ 2 days ಆಫ್ಲೈನ್ ಕ್ಲಾಸಲ್ಲಿ ಇವರು ಸಿಕ್ಕಾಪಟ್ಟೆ ನಾಲೆಡ್ಜ್ನ ನಮಗೆ ಕೊಡ್ತಾರೆ. ಅದು ತಗೊಳ್ಳೋವಂತಹ ಶಕ್ತಿ ನಮ್ಮಲ್ಲೂ ಇರಬೇಕು ಅಷ್ಟೇ. ಅದೊಂದಿತ್ತು ಅಂತಂದರೆ ತುಂಬ ರಿಸೀವ್ ಮಾಡ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಒಂದು ಏನೂ ಗೊತ್ತಿಲ್ಲದೆ ಇರೋಂತಹ ಒಬ್ರಿಗೆ ಇಷ್ಟು ನಾಲೆಡ್ಜ್ನ ಅವರು ಸರ್ವ್ ಮಾಡ್ತಾರೆ ಅಂತಂದರೆ ಅವರು ದೈವದ್ದೇ ಒಂದು ರೂಪ, ಅದಂತೂ ನಿಜ. ಮತ್ತು ವಿದ್ಯಾಸಾರ ಮಾಡಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಅದು ಕೋರ್ಸು. ನಾನು ಚಿಕ್ಕವಳಿದ್ದಾಗ, ಅಂದರೆ ಮನೆಯಲ್ಲೂ ಸಹ ಸ್ವಲ್ಪ ಸಾಂಪ್ರದಾಯಿಕ ಮನೆ ಆಗಿದ್ರಿಂದ ನಮ್ಮ ಮನೆಯಲ್ಲೂ ಲಲಿತಾ ಸಹಸ್ರನಾಮ, ದೇವಿ ಮಹಾತ್ಮೆ ಎಲ್ಲ ಓದಿಸ್ತಿದ್ರು. ಒಂದು ಸ್ಟೇಜಲ್ಲಿ, ಅಂದರೆ ಇನ್ನೂ ಐ ವಾಸ್ ವೆರಿ ಯಂಗ್, ಒಂದು 8th 9th ಓದ್ತಾ ಇದ್ದಾಗ ಒಂದು ದೇವಿ ಮಹಾತ್ಮೆ ಪುಸ್ತಕದಲ್ಲಿ 28,000 ವರ್ಷಗಳ ಕಾಲ ಪಾರ್ವತಿ ದೇವಿ ಶಿವನಿಗಾಗಿ ತಪಸ್ ಮಾಡಿದ್ರು ಅನ್ನೋಂಥ ಒಂದು ಸನ್ನಿವೇಶ ಬಂದಿತ್ತು. ಆಗ ನಾನು ಅಯ್ಯೋ ಇದೇನಮ್ಮ ಇದು, ಇಷ್ಟೊಂದು ವರ್ಷಗಳ ಕಾಲ ತಪಸ್ ಮಾಡಬೇಕು ಪಾರ್ವತಿ ದೇವಿ ಅಂದರೆ, ನಮಗಿರೋದೇ ಕೇವಲ ಕೆಲವು ವರ್ಷದ ಆಯುಸ್ಸು, ನಾವು ಬರೀ ತಪಸ್ಸೆ ಮಾಡ್ತಾ ಕೂತ್ರೆ ನಾವೇನು ಸಾಧನೆ ಮಾಡ್ಲಿಕ್ಕಾಗತ್ತೆ ಅಂದ್ಬಿಟ್ಟು ಅವತ್ತು ಆ ಪುಸ್ತಕ ತೆಗೆದು ಪಕ್ಕಕ್ಕಿಟ್ಟವಳು. ಅವಾಗ ನಮ್ಮ ತಾಯಿ ಹೇಳಿದ್ರು ಏನಂದ್ರೆ, ಅಂದ್ರೆ ದೇವ್ರದೇ ಲೆಕ್ಕಾಚಾರ ಬೇರೆ, ಅದು ಟೈಮ್ದು, ಮನುಷ್ಯಂದೇ ಟೈಮ್ದು ಲೆಕ್ಕಾಚಾರ ಬೇರೆ ಮಗ, ಹಂಗೆಲ್ಲ ಹೇಳ್ಬಾರ್ದು, ಓದ್ಬೇಕು ಅಂದ್ರೂ ನಾನು ಅವತ್ತು ಪಕ್ಕಕ್ಕಿಟ್ಟವಳು. ಈಗ ಅದು ಹೇಗೆ ಮತ್ತೆ ಕನೆಕ್ಟ್ ಆದ್ನೂ ನನಗೆ ಗೊತ್ತಿಲ್ಲ. ಮಾತ್ರ ವಿದ್ಯಾಸಾರ ಮಾಡಿದ್ಮೇಲೆ ತುಂಬಾನೇ ಒಂಥರ ಬೇರೆನೇ ಚೇಂಜಸ್ ಆಯಿತು ನನ್ನಲ್ಲಿ. ನನಗೆ ನವಾರಣ ಮಂತ್ರದ ಉಪದೇಶದ ದಿವಸ ಅಂತೂ ಹೇಳಲಿಕ್ಕೆ ಅಸಾಧ್ಯ, ಅಂಥ ಒಂದು ಅನುಭವ ಗುರುಗಳು ಕೊಟ್ಟಿದ್ದಾರೆ. ಅವರ ಪಾದ ಕಮಲಗಳಿಗೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೇನೆ. ಅವರಿಗಿರುವಂತಹ ಜ್ಞಾನ ನನಗೆ ಸಲ್ತಾ ಇದೆ ಅಂತ ಅನ್ಸುತ್ತೆ. ನಾನು ತುಂಬಾ ಗ್ರೇಟ್ಫುಲ್ಲು. ನಾನು ಎಲ್ಲೋ ಒಂದು ಕಡೆ ನನಗೆ ದೇವರು ಆಯ್ಕೆ ಮಾಡಿದ್ದಾರೆ ಗುರುಗಳ ಮೂಲಕ ಅಂತ ಅನಿಸಿದೆ. ಹರಿ ಕೈ ಬಿಟ್ಟರು ಗುರು ಕೈ ಬಿಡಲ್ಲ ಅಂತಾರೆ. ಆ ರೀತಿ ಗುರುಗಳದ್ದು ಒಂದು ಶ್ರೀರಕ್ಷೆ ನಮ್ಮ ಮೇಲೆ ಸದಾ ಇದ್ದು ನಾವು ಸಾಧನೆ ಮಾಡೋದಕ್ಕೆ ನಮ್ಗೆ ಎಂದೆಂದೂ ನಮಗೆ ಗುರುವಾಗಿರಲಿ, ಅದೊಂದೇ ನನಗೆ ಆಶಯ. ನಮಸ್ತೆ, ನನ್ನ ಹೆಸರು ಶಕುಂತಲಾ ಅಂತ. ನಂದು ಊರು ಬಂದು ಕುಣಿಗಲ್ಲು. ನಾನು ಫಸ್ಟ್ ಟೈಮ್ ಬಂದಿದ್ದೆ, ಆದರೆ ಫಸ್ಟ್ ಟೈಮು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ಫಸ್ಟು ಒಂದು ಮೆಡಿಟೇಷನ್ ಮಾಡಬೇಕು ಅಂತ ಹುಡುಕುವಾಗ ಇವ್ರದ್ದೊಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ನೋಡಿದೆ, ಅದನ್ನು ಕೇಳಿಸ್ಕೊಂಡೆ. ನಂಗೆ ನಿಜವಾಗ್ಲೂ ಒಂಥರ ವೈಬ್ರೇಟ್ ಆಯಿತು. ಹೆಂಗೆ ಅಂದರೆ, ನಾನು 7 ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನನಗೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ಅಂದರೆ ಇನ್ನು ಡೆಪ್ತಲ್ಲಿ ಆಗಲ್ಲ. ಇದು ನಾನು ಇವ್ರ ವಿಡಿಯೋ ನೋಡಿದ ತಕ್ಷಣ ಆವತ್ತೇ ನಾನು ಡೆಪ್ತಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನಗೆ ತುಂಬ ಖುಷಿ ಅನ್ನಿಸ್ತು. ನಿಜವಾಗ್ಲೂ ನನಗೆ ಅವರು ಒಂಥರ ದೇವ ಮಾನವ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನೋಡಿ, 7 ವರ್ಷ ನಾನು ಮೆಡಿಟೇಷನ್ ಮಾಡಿ ಡೆಪ್ತಲ್ಲಿ ಹೋಗಲಿಲ್ಲ. ಬರೀ 1 ಡೇ ಅದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ನಾನು ಇವ್ರದ್ದು ಅಷ್ಟು ಡೆಪ್ತಲ್ಲಿ ಮೆಡಿಟೇಷನ್ ಮಾಡಿದೆ. ಅದು ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಇನ್ನೊಂದು ಇವ್ರದ್ದು ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇವ್ರು ಒಂದು ಹೇಳಿದ್ರು ನನಗೆ, ನೀವು ಒಂದು ಲಲಿತೆ ಅಂದರೆ ಯಾವುದೋ ಒಂದು ದೇವಿನ ನಿಮ್ಮಲ್ಲಿ ನೀವು ಕೂರಿಸ್ಕೊಂಡು ಆ ದೇವತೆನ ನೀವು ಆರಾಧನೆ ಮಾಡಿಕೊಂಡು
ನೀವು ಅವಳ ಅಂಶ ಅಂತ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಂತ ಹೇಳಿದ್ರು. ಈ ವರ್ಡ್ ಯಾಕೋ ನನಗೆ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ 2 ಮಂತ್ ಅಷ್ಟೇ ಆಗಿರೋದು. ನಾನು ಒಂದು ರಾಜರಾಜೇಶ್ವರಿನ ಆರಾಧನೆ ಮಾಡ್ತಾ ಇದ್ದೆ. ಈ ತಾಯಿ ನನ್ನಲ್ಲಿದ್ದಾರೆ, ನಾನು ಈ ತಾಯಿನ ನಾನು ಕೂರಿಸ್ಕೊಂಡಿದ್ದೀನಿ, ಇವರು ನನ್ನ ಅಂಶ, ಇಷ್ಟು ಮಾತ್ರ ನಾನು ಅನ್ನೋಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನನ್ನ ಜೀವನದಲ್ಲಿ ಮಿರಾಕಲ್ಲೇ ನಡೆದೋಯ್ತು 2 ಮಂತ್ಸಿಂದ. ಏನು ಮಿರಾಕಲ್ ಅಂತ ಕೇಳ್ಬೋದು ನೀವು. ನನಗೆ ಏನೂ ನಾನು ಮಾಡ್ತಾ ಇದ್ದೀನಿ ಅನ್ಸೋದೇ ಇಲ್ಲ. ನನಗೆ ಏನು ನಡೆದ್ರೇನು ಬೇಜಾರಾಗ್ತಾ ಇಲ್ಲ. ಎಲ್ಲ ದೇವಿನೇ ನನಗೆ ನಡೆಸ್ತಾ ಇದ್ದಾಳೇನೋ ಅನ್ನೋಂಥ ಭಾವನೆ ನನ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವುದೂ ನನಗೆ ಕೆಟ್ಟದ್ದಾಗ್ತಾ ಇಲ್ಲ. ಮುಂಚೆ ಯಾವಾಗ ನಾನು ಕೆಲಸ ಮಾಡ್ತಾ ಇದ್ದೆ ಅದು ಅಷ್ಟೊಂದು ನನಗೆ ಪರಿಪೂರ್ಣ ಅನ್ನಿಸ್ತಾ ಇರಲಿಲ್ಲ. ಇವಾಗ ಯಾವಾಗ ನಾನು ನನ್ನ ದೇವಿ ಸಂತಾನ, ನನ್ನ ದೇವಿನೇ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋಕೆ ಸ್ಟಾರ್ಟ್ ಮಾಡಿದೆ, ನಿಜವಾಗ್ಲೂ ಎಲ್ಲಾನು ಸೂಪರ್ ಆಗ್ತಾ ಇದೆ. ಎಲ್ಲ ಅಂದರೆ 1, 2, 3 ಅಲ್ಲ, ಎಲ್ಲಾನು ಸೂಪರ್ ಆಗ್ತಾ ಇದೆ. ನಾನು ಅಸ್ಟ್ರಾಲಜಿ ಹೇಳೋದು, ನಿಜವಾಗ್ಲೂ ನನ್ನ ಹತ್ರ ಬರೋರು ಕೇಳ್ತಾ ಇದ್ದಾರೆ 2 ಮಂತಿಂದ, ಏನ್ ಮೇಡಮ್ ಇಷ್ಟು ಸೂಪರ್ ಆಗಿ ಹೇಳ್ತೀರಾ ನೀವು, ಎಲ್ಲ ಕಂಡಂಗೆ ಹೇಳ್ತಾ ಇದ್ದೀರಾ, ಹೆಂಗ್ ಗೊತ್ತಾಗ್ತಾ ಇದೆ ನಿಮ್ಗೆ, ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ನೀವು ಅಂತ ತುಂಬಾ ಜನ ನನಗೆ ಆಶ್ಚರ್ಯ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರ ಕಾರಣ ಅಂದ್ರೆ ಏನ್ ಹೇಳೋಕೋದ್ರೆ ತುಂಬಾ ಇದೆ. ನಾನು ಇದನ್ನ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಶ್ರೀನಾಥ್ ಸರ್ ಕಾರಣ. ನೋಡಿ, ಅವ್ರನ್ನ ನಾವು ಗುರುಗಳು ಅಂತ ಕರೆದ್ರೆ ನಮ್ ಗುರುಗಳು ಅಂತ ಕರಿಬೇಡಿ ಅಂತಾರೆ. ಎಷ್ಟೋ ಜ್ಞಾನನೇ ಗೊತ್ತಿಲ್ಲದೆ ಅವರೆಲ್ಲ ಗುರುಗಳು ಅಂತ ಕರೆಸ್ಕೋತಾ ಇದ್ದಾರೆ. ನಿಜವಾಗೂ ನನ್ನ ಪಾಲಿಗೆ ಮಾತ್ರ ನನಗೆ ಒಂದು ಗುರು ಮತ್ತೆ ನನ್ನ ದೈವ ಅಂತಾನೆ ಹೇಳ್ಬೋದು ಶ್ರೀನಾಥ್ ಸರ್ಗೆ. ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಅದು ಕಡಿಮೆನೆ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ವಿದ್ಯಾಲತಾ ಅಂತೇಳಿ. ನಾನು ಮಂಗಳೂರಿಂದ ಬಂದದ್ದು. ಸರ್ ಇದು ಕ್ಲಾಸಿಗೆ ಇದು ಐದನೇದು ಆಫ್ಲೈನು ಮತ್ತು ಆನ್ಲೈನು 4 ಕ್ಲಾಸ್ ಆಗಿದೆ. ನನಗೆ ಈ ಕ್ಲಾಸಿಗೆ ಬಂದ ಮೇಲೆ ಚೇಂಜಸ್ ಕಂಡದ್ದು. ಮೊದಲು ನಾನು ಸರ್ನ ಕ್ಲಾಸಿಗೆ ಸೇರೋ ಮುಂಚೆ ನಾನು ಅಪ್ಪನೆಟ್ಟ ಆಳದ ಮರದ ಹಿಂದೆ ಸುತ್ತಕೊಂಡಿದ್ದೆ. ನನಗೆ ಏನಂತ ಗೊತ್ತಿಲ್ಲ ಇತ್ತು, ಮೂಢನಂಬಿಕೆಯಲ್ಲಿ ಬಿದ್ದಿದ್ದೆ, ಭಯ ಇತ್ತು ನನಗೆ. ಆವಾಗ ಒಂಚೂರು ಏನಾದ್ರು ಇದಾದರೆ ದೇವರಿಗೆಲ್ಲ ಹರಿಕೊತ್ಕೊಳ್ತಿದ್ದೆ, ಏನು ಗೊತ್ತಿಲ್ಲ ಇತ್ತು ಅವಾಗ. ಸರ್ನ ಕ್ಲಾಸಿಗೆ ಬಂದ ಮೇಲೆ ನನಗೆ ಜೀವನ ಹಿಡಿದಿತ್ತು ಅಂತ ನನ್ನ ಜೀವನ ರಹಸ್ಯ ಎಲ್ಲ ಗೊತ್ತಾದ್ದು ಸರ್ನ ಕ್ಲಾಸಿಗೆ ಬಂದ ಮೇಲೇ. ಹಾಗೆ ಸರ್ ಅಂತ ಹೇಳಿ ನನಗೆ ತುಂಬ ಇಷ್ಟ. ಹಾಗೆ ಈ ಕ್ಲಾಸ್ಗೆ ಬರ್ತಿದ್ದೇನೆ. ಧನ್ಯವಾದಗಳು. ಕೃಷ್ಣಮೂರ್ತಿ ರೈ ಅಂತೇಳಿ ಮಂಗಳೂರಿಂದ. ಇದು ನನ್ನ ಮೊದಲ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ನಾನು. ಇದು ಅದ್ಭುತವಾದ ಅನುಭವ. ಇದನ್ನು ಹೇಳಲಿಕ್ಕೆ ನನ್ನಿಂದ ಆಗಲಿಕ್ಕಿಲ್ಲ. ನಾವು ಅನುಭವ ಪಟ್ಟು ಇದನ್ನು ತಿಳ್ಕೊಳ್ಬೇಕು. ಹೇಳಿದರೆ ಇದು ನಿಜವಾಗಿ ಇದರ ಸತ್ವ ಏನು ಅಂತ ಗೊತ್ತಾಗಬೇಕಾದ್ರೆ ನೀವಿಲ್ಲಿಗೆ ಬನ್ನಿ, ಅನುಭವ ಪಡೆಯಿರಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ರಶ್ಮಿ ಭಟ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಆಫ್ಲೈನ್ ಕ್ಲಾಸಸ್ಸು ಆನ್ಲೈನ್ ಕ್ಲಾಸಸ್ಸು ಎರಡನ್ನೂ ಅಟೆಂಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಒಂದು ತುಂಬ ಡಿಪ್ರೆಸ್ಡ್ ಫೀಲ್ ಆಗಿದ್ದಾಗ ಒಂದು ಯೂಟ್ಯೂಬಲ್ಲಿ ಇವರ ವಿಡಿಯೋಗಳು ಪಾಪಪ್ ಆಗ್ಲಿಕ್ಕೆ ಶುರುವಾಯಿತು. ಸೊ ಅಲ್ಲಿಂದ ಇವರ ವಿಡಿಯೋನ ಫಾಲೋ ಮಾಡ್ತಾ ಒಂದಿನ ಮಂಗಳೂರಲ್ಲಿ ಕ್ಲಾಸ್ ಅಂತ ಅನೌನ್ಸ್ ಆಯಿತು. ಇಮ್ಮಿಡಿಯೇಟಾಗಿ ಎನ್ರೋಲ್ ಮಾಡಿಕೊಂಡೆ ನನ್ನ ಹೆಸರನ್ನು. ಸೊ ಈಗ ಫುಲ್ ಯಾವ ಥರ ಇದಾಗಿದೆ ಅಂತಂದರೆ ಹೇಳೋಕ್ಕೆ ಪದಗಳೇ ಸಿಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಆ ತಾಯಿ ಲಲಿತಾಂಬಿಕೆ ಬೇರೆ ಅಲ್ಲ, ಶೆಟ್ಟಿ ಸರ್ ಬೇರೆ ಅಲ್ಲ. ನನಗೆ ಇನ್ನು ಎಮೋಷ್ನಲ್ ಆಗಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಥ್ಯಾಂಕ್ಸ್ ಟು ಶೆಟ್ಟಿ ಸರ್.